ನಮಸ್ಕಾರ ಸ್ನೇಹಿತರೆ ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದೀರಾ, ನಿಮ್ಮ ಚಾನಲ್ ಮೇಲೆ ವಿಡಿಯೋ ಹಾಕ್ತೀರಾ ಅಂದರೆ ಬೇಗ ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ, ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗಲಿದೆ. ಏನು ಆ ಸೆಟ್ಟಿಂಗ್, ಹೇಗೆ ಅದನ್ನು ಆನ್ ಮಾಡಬೇಕು, ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೊಡ್ತೇನೆ. ಸೊ ದಯವಿಟ್ಟು ವಿಡಿಯೋ ಮಾತ್ರ ಪೂರ್ತಿ ನೋಡಿ ಸ್ನೇಹಿತರೆ, ಇದರಿಂದ ನಿಮಗೆ ಖಂಡಿತ ಸಹಾಯ ಆಗಲಿದೆ ಸ್ನೇಹಿತರೆ. ಮೊದಲು ಈ ಸೆಟ್ಟಿಂಗ್ ಯಾಕೆ ಮಾಡಬೇಕು ಅದು ಮೊದಲು ನಾನು ಹೇಳ್ತೇನೆ, ಬನ್ನಿ ನೋಡಿ ಸ್ನೇಹಿತರೆ. ನಾವು ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಕೆಲಸ ಮಾಡ್ತಿದ್ದೀವಿ, ಚಾನಲ್ ಮೇಲೆ ವಿಡಿಯೋ ಹಾಕ್ತಾ ಇದ್ದೇವೆ. ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ನಮಗೆ ಹಲವಾರು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಸೊ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ಅದನ್ನು ಯೂಟ್ಯೂಬ್ ಮೇಲೇ ಸರ್ಚ್ ಮಾಡಬೇಕು, ಹೌದಾ? ಯೂಟ್ಯೂಬ್ ಸಹಾಯ ಪಡ್ಕೊಂಡೆ ನಾವು ಕಲಿಯೋದು, ಯೂಟ್ಯೂಬಿಂದಾನೇ ಇನ್ಫಾರ್ಮೇಷನ್ ತಗೋಬೇಕು, ಹೌದು ತಾನೇ ಸ್ನೇಹಿತರೆ? ಸೊ ಏನಾದರೂ ಮಾಹಿತಿ ಬೇಕು ಅಂದರೆ, ಯಾವುದೋ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ತೀವಿ. ಯೂಟ್ಯೂಬ್ ಆ್ಯಪ್ ಓಪನ್ ಆದ ತಕ್ಷಣ ನಮ್ಮ ಮುಂದೆ ಒಂದು ಲಾಂಗ್ ವಿಡಿಯೋ ಬರುತ್ತೆ, ಕೆಳಗಡೆ 4 ಶಾರ್ಟ್ಸ್ ಬರುತ್ತೆ. ಇಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಮ್ಮ ಮುಂದೆ ಮೊದಲು ಶಾರ್ಟ್ಸ್ ಬರುತ್ತೆ. ಆಗ ನಾವೇನು ಮಾಡ್ತೀವಿ ಅಂದರೆ, ನಾವು ಯೂಟ್ಯೂಬ್ ಓಪನ್ ಮಾಡಿದ್ದು ಏನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೋಸ್ಕರ ಓಪನ್ ಮಾಡಿದ್ದು. ಆದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ಮೇಲೆ ಅಲ್ಲಿ ಶಾರ್ಟ್ಸ್ ಬಂದಾಗ ನಮ್ಮ ಕಣ್ಣಿಗೆ ಒಂದು ಒಳ್ಳೆ ಅಟ್ರಾಕ್ಟಿವ್ ಥಂಬ್ನೇಲ್ ಜೊತೆ ಶಾರ್ಟ್ಸ್ ಬಂದಿರುತ್ತೆ. ಸೊ ಆಗ ಮೈಂಡಲ್ಲಿ ಫಸ್ಟ್ ಆ ಶಾರ್ಟ್ಸ್ ನೋಡೋಣ ಅನ್ನೋ ಫೀಲ್ ಬಂದು ಬಿಡುತ್ತೆ. ಮುಗೀತು, ಒಂದು ಶಾರ್ಟ್ಸ್ ನೋಡ್ತೀವಿ, ಆಮೇಲೆ ಮತ್ತೊಂದು ಸ್ಕ್ರಾಲ್ ಮಾಡಿ ಇನ್ನೊಂದು ಶಾರ್ಟ್ ನೋಡ್ತೀವಿ. ಹೀಗೆ ಶಾರ್ಟ್ಸ್ ನೋಡ್ತಾ 1 ಗಂಟೆನೋ 2 ಗಂಟೆನೋ ಹೇಗೆ ಸಮಯ ಹೋಯಿತು ಗೊತ್ತೇ ಆಗಲ್ಲ. ಸೊ ನಮ್ಮ ಮೇನ್ ಪಾಯಿಂಟ್ ಅಲ್ಲೇ ಮರೆತು ಹೋಗ್ತೀವಿ, ಶಾರ್ಟ್ಸ್ ಮೇಲೆ ತಲ್ಲೀನರಾಗ್ತೀವಿ. ಆಮೇಲೆ ಸಮಯದ ಅರಿವು ಆದಮೇಲೆ ಸಾಕು ಅಂತ ಅಲ್ಲಿಗೆ ಎಲ್ಲನೂ ಬಿಟ್ಟು ಬೇರೆ ಕೆಲಸದ ಕಡೆ ಸ್ವಲ್ಪ ಟೈಮ್ ಕೊಡೋದು. ಸೊ ಈ ರೀತಿ ನಮ್ಮ ಚಾನಲ್ ಕಡೆ ನಾವು ಹೆಚ್ಚು ಗಮನನೇ ಕೊಡಲ್ಲ. ಇದು ಈಗಿನ ಸಮಯದಲ್ಲಿ ಎಲ್ಲರ ಜೊತೆ ಆಗ್ತಿರೋದು ಸ್ನೇಹಿತರೆ. ಅದಕ್ಕೆ ಈ ರೀತಿ ಆಗಬಾರ್ದು. ಸರಿಯಾಗಿ ಸಮಯದ ಸದುಪಯೋಗ ಮಾಡಿಕೊಂಡು ಯೂಟ್ಯೂಬಿಂದ ಏನು ಮಾಹಿತಿ ತಗೋಬೇಕು ಅಂತ ಹೋಗಿರ್ತೀವಿ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ಮೇಲೆ ನಾವು ಅದೇ ಮಾಡಬೇಕು. ಹಾಗಾಗಬೇಕು ಅಂದರೆ ಮೊದಲು ಈ ಸೆಟ್ಟಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನು ನೀವು ಒಮ್ಮೆ ಮಾಡಿ ನೋಡಿ, ನಿಮ್ಮ ಚಾನಲ್ ಗ್ರೋತ್ಗೆ ಇದು ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ. ಸೊ ಬನ್ನಿ ಆ ಸೆಟ್ಟಿಂಗ್ ಮಾಡೋದು ನೋಡೋಣ ಸ್ನೇಹಿತರೆ. ಸೊ ಮೊದಲು ನಾನು ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ. ಮೊದಲು ನಿಮ್ಮ ಆ್ಯಪ್ ಓಪನ್ ಮಾಡಿ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಸ್ನೇಹಿತರೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ, ಫ್ರಂಟಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಸದ್ಯಕ್ಕೆ ಯಾವುದೇ ಶಾರ್ಟ್ಸ್ ಕಾಣ್ತಾ ಇರಲಿಲ್ಲ, ಬಟ್ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು 4 ಶಾರ್ಟ್ಸ್ ಬಂತು. ಓಕೆ, ಆಮೇಲೆ ಕೆಳಗಡೆ ವೀಡಿಯೋಸ್ ಎಲ್ಲ ಬಂತು, ಇಲ್ಲಿ ನೋಡ್ಬೋದು. ಸೊ ನಾವೇನು ಮಾಡ್ತೀವಿ, ನಾನು ಹೇಳಿದ ಪ್ರಕಾರ ಬಂದಿರೋ ಇನ್ಫಾರ್ಮೇಷನ್ ತೊಗೊಳ್ಳಲ್ಲ, ಬೇರೆದು ಶಾರ್ಟ್ಸ್ ನೋಡ್ತಾ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಬಟ್ ಇದು ಆಗಬಾರ್ದು ಅಂದರೆ ಫಸ್ಟ್ ಏನು ಮಾಡಬೇಕು ನೋಡಿ, ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡಿ ನಿಮ್ಮ ಲೋಗೋ ಕಾಣ್ತಾ ಇರುತ್ತೆ, ಯು ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ನೇಮು, ಹಿಸ್ಟ್ರಿ ಎಲ್ಲ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಒಂದು ಸೆಟ್ಟಿಂಗ್ ಐಕನ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಐಕನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸುಮಾರು ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಹಲವಾರು ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ನಮ್ಗೆ ಕಾಣುತ್ತೆ. ಸೊ ಇಲ್ಲಿ ಜನರಲ್ಲು, ಸ್ವಿಚ್ ಆರ್ ಮ್ಯಾನೇಜ್ ಅಕೌಂಟು, ಲ್ಯಾಂಗ್ವೇಜಸ್ಸು, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಒಂದು ಸೆಟ್ಟಿಂಗ್ ಇದೆ. ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ ಮೇಲೆ ಇಲ್ಲಿ ನಿಮಗೆ 28 ಮಿನಿಟ್ಸ್ ಡೈಲಿ ಆ್ಯಾವ್ರೇಜ್ ಇಲ್ಲಿ ತೋರಿಸ್ತಿದೆ. ಟೈಮ್ ಮ್ಯಾನೇಜ್ಮೆಂಟಲ್ಲಿ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ನಮಗೆ ತೋರಿಸ್ತದೆ, ಡೇಟಾ ಇರುತ್ತೆ ಇಲ್ಲಿ. ಸೊ ಡೇ ವೈಸ್ ಇಲ್ಲಿ ಎಲ್ಲ ಡೇಟಾ ತೋರಿಸ್ತಾ ಇದೆ. ಓಕೆ, ಲಾಸ್ಟ್ 7 ಡೇಸಲ್ಲಿ 3 hours 14 minutes ನಾನು ಯೂಟ್ಯೂಬ್ ಮೇಲೆ ಸ್ಪೆಂಡ್ ಮಾಡಿದ್ದೀನಿ. ಟುಡೇ 47 minutes ನಾನು ಇಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಸೊ ಇಲ್ಲಿ ಎಲ್ಲ ಸೆಟ್ಟಿಂಗ್ ಕಾಣುತ್ತೆ. ಇದರಲ್ಲಿ ಸ್ನೇಹಿತರೆ ಮೇನ್ ಸೆಟ್ಟಿಂಗ್ ಇರೋದು ಕೆಳಗಡೆ ಇದೆ, ಶಾರ್ಟ್ಸ್ ಫೀಡ್ ಲಿಮಿಟ್ ಅಂತ. ಶಾರ್ಟ್ಸ್ ಫೀಡ್ ಲಿಮಿಟ್ ಅನ್ನೋ ಈ ಸೆಟ್ಟಿಂಗ್ ಮೇಲೆ ನೀವು ಮುಂದ್ಗಡೆ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಶಾರ್ಟ್ ಫೀಡ್ ಲಿಮಿಟ್ ಅಂತ ಬರುತ್ತೆ. 0 minutes, 15 minutes, 30 minutes, 45 minutes, 1 hour, 2 hour ಈ ರೀತಿ. ಸೊ ಈ ರೀತಿ ಆಪ್ಷನ್ ಬಂದಿದೆ. ನಾವೇನು ಮಾಡಬೇಕು, ಇಲ್ಲಿ 0 minutes ಅನ್ನೋ ಮೇನ್ ಫಸ್ಟ್ ಸೆಟ್ಟಿಂಗ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಬೇಕು. ಇಲ್ಲಿ ನಾನು ಟಚ್ ಮಾಡಿ ಇನ್ನೊಮ್ಮೆ ಇಲ್ಲಿ ತೋರಿಸ್ತೀನಿ. ಏನು ಸೆಲೆಕ್ಟ್ ಆಗಿದೆ ಅಂದರೆ 0 minutes ಇಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಈ ರೀತಿ ನಾವು ಸೆಲೆಕ್ಟ್ ಮಾಡೋದ್ರಿಂದ ಸ್ನೇಹಿತರೆ ಆನ್ ಮಾಡಿದ ಮೇಲೆ ನಾವು
ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಯೂಟ್ಯೂಬ್ ಮೇಲೆ ಮೇನ್ ಪೇಜ್ ಮೇಲೆ ಬರೋಣ. ಸೊ ಮೇನ್ ಪೇಜ್ ಮೇಲೆ ಬಂದ ಮೇಲೆ ಇಲ್ಲಿ ನಾನು ರಿಫ್ರೆಶ್ ಮಾಡ್ತೀನಿ. ಸ್ವಲ್ಪ ರಿಫ್ರೆಶ್ ಮಾಡಿದರೆ ಸಾಕು. ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಿಂದ ನಮಗೆ ಶಾರ್ಟ್ಸ್ ಕಾಣೋದೇ ಇಲ್ಲ ಸ್ನೇಹಿತರೆ ಇಲ್ಲಿ. ಸೊ ಶಾರ್ಟ್ಸ್ ಈಗ ನಮಗೆ ಕಾಣಲ್ಲ. ಬೇಕು ಅಂದರೆ ಶಾರ್ಟ್ಸ್ ಫೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ನಾವು ಶಾರ್ಟ್ಸ್ ನೋಡಬೇಕು. ಶಾರ್ಟ್ ಫೀಡ್ ಇಲ್ಲಿ ಫ್ರಂಟ್ ಪೇಜಲ್ಲಿ ನಾವು ಓಪನ್ ಮಾಡಿದ ತಕ್ಷಣ ಶಾರ್ಟ್ಸ್ ಎಲ್ಲ ಕಾಣೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಟೈಮ್ ಸೇವ್ ಆಗುತ್ತೆ. ನಾವು ಏನು ಯೂಟ್ಯೂಬ್ ಮೇಲೆ ಇನ್ಫಾರ್ಮೇಷನ್ ತೊಗೋಬೇಕು ಅಂತ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ್ದೀವಿ, ನಾವು ಅದನ್ನೇ ಇಲ್ಲಿ ಕಲೆಕ್ಟ್ ಮಾಡ್ತೀವಿ. ಬಿಕಾಸ್ ಇಲ್ಲಿ ಯಾವುದೇ ರೀತಿಯಿಂದ ಶಾರ್ಟ್ಸ್ ಇಲ್ಲ, ಟೈಮ್ ಪಾಸ್ಗೆ ಇಲ್ಲಿ ಅವಕಾಶನೇ ಇಲ್ಲ. ನಾವು ಯಾವ ರೀತಿ ಈ ಫೀಡಲ್ಲಿ ಸರ್ಚ್ ಮಾಡಿರ್ತೀವಿ ಅದರ ರಿಲೇಟೆಡೇ ವಿಡಿಯೋಸ್ ಇಲ್ಲಿ ಬರ್ತಾ ಇರುತ್ತೆ. ಸೊ ಹಂಗಾಗಿ ನಮಗೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗಿದೆ ಅದನ್ನೇ ನಾವು ಇಲ್ಲಿ ಕಲೆಕ್ಟ್ ಮಾಡ್ತೀವಿ. ಸೊ ಇದು ಮೇನ್ ಸೆಟ್ಟಿಂಗ್ ಇದೆ, ಇದನ್ನು ಆನ್ ಮಾಡಿಡಿ. 0 ಮಿನಿಟ್ಸ್ ಹಾಕಿ. ನೀವು ನೋಡಿ, ಈಗ ನಾನು ಶಾರ್ಟ್ಸ್ ಯಾವುದಾದ್ರೂ ಓಪನ್ ಮಾಡಿದರೆ ಇಲ್ಲಿ ಶಾರ್ಟ್ಸ್ ಓಪನ್ ಮಾಡಿದ ತಕ್ಷಣ ಆಗಿದ ತಕ್ಷಣ ಯು ಹ್ಯಾವ್ ರೀಚ್ಡ್ ಯುವರ್ ಶಾರ್ಟ್ ಸ್ಪೀಡ್ ಲಿಮಿಟ್ ಅಂತ ಬಂದ್ಬಿಡುತ್ತೆ. ಸೊ ಇಲ್ಲಿ ಗೋ ಟು ಹೋಮ್ ಇದೆ, ಇಗ್ನೋರ್ ಲಿಮಿಟ್ ಫಾರ್ ಟುಡೇ ಅಂತ ಬಂದಿದೆ. ಸೊ ಬೇಕು ಶಾರ್ಟ್ಸ್ ನೋಡಬೇಕು ಅಂದರೆ ನೀವು ಇಗ್ನೋರ್ ಲಿಮಿಟ್ ಫಾರ್ ಟುಡೇ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ಸ್ ಮೇಲೆ ಹೋಗ್ಬೋದು. ಇಲ್ಲಾಂದರೆ ಗೋ ಟು ಹೋಮ್ ಅಂದರೆ ನಾವು ಮೇನ್ ಯೂಟ್ಯೂಬ್ ಆ್ಯಪ್ ಮೇನ್ ಪೇಜ್ ಏನಿದೆ ಅದರ ಮೇಲೆ ಬಂದುಬಿಡ್ತೀವಿ. ಸೊ ಬೇಕು ಅಂದರೆ ನೀವು ಅವತ್ತಿನ ದಿನ ಎಷ್ಟು ಶಾರ್ಟ್ಸ್ ನೋಡಬೇಕಾಗಿದೆ, ಪರ್ಟಿಕ್ಯುಲರ್ ನಾವು ಶಾರ್ಟ್ಸ್ ನೋಡಬೇಕು ಅಂತಾನೆ ಇದನ್ನು ಇಗ್ನೋರ್ ಲಿಮಿಟ್ ಫಾರ್ ಟುಡೇ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ಸ್ ನೋಡ್ತೀವಿ. ಇಲ್ಲ ಅಂದರೆ ಈ ರೀತಿ ಸೆಟ್ಟಿಂಗ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಈ ರೀತಿ ನಾವು ಸೆಟ್ಟಿಂಗ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಶಾರ್ಟ್ ಫೀಡ್ ನಮ್ಮ ಮೇನ್ ಪೇಜಲ್ಲೂ ಕಾಣ್ತಾ ಇರುತ್ತೆ. ಶಾರ್ಟ್ಸ್ ಕೆಲವೊಂದಿಷ್ಟು ಸಜೆಸ್ಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ನಾವು ಮೇನ್ ನಮ್ಮ ಕೆಲಸಕ್ಕೆ ಬಂದಾಗ ಆ ಶಾರ್ಟ್ಸ್ ಕಂಡ ಮೇಲೆ ನಾವು ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ, ಶಾರ್ಟ್ಸ್ ಎಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದರಿಂದ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ನಾವು ಎಷ್ಟು ಟೈಮ್ ಅದ್ರ ಮೇಲೆ ಕಳಿತೀವಿ ನಮ್ಗೆ ಗೊತ್ತೇ ಆಗೋದಿಲ್ಲ. 1 ಅವರು 2 ಅವರು 3 ಅವರು ಹಂಗೆ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಒಂದು ಇದರಲ್ಲಿ ಏನಾದರೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅಂದರೆ ಇದನ್ನು ನೋಡಿಕೊಂಡು ಅದಾದಮೇಲೆ ಮತ್ತೆ ನಾವು ಹೋಗೋದೆಲ್ಲಿ ಇನ್ಸ್ಟಾಗ್ರಾಮ್ ಹೋಗ್ತೀವಿ. ಸೊ ಯಾಕಂದರೆ ಅದು ಅಷ್ಟು ಮೈಂಡ್ ಸೆಟ್ ಆಗಿಬಿಡುತ್ತೆ. ಸೊ ನಾವು ಬರೀ ಸ್ಕ್ರಾಲ್ ಮಾಡೋದು ಫೇಸ್ಬುಕ್ ಆಯಿತು, ಆಮೇಲೆ ಇನ್ಸ್ಟಾಗ್ರಾಮ್ ಆಯಿತು, ಆಮೇಲೆ ಯೂಟ್ಯೂಬ್ನ ಶಾರ್ಟ್ ಫೀಡ್ ಆಯಿತು. ಸೊ ಇದರಲ್ಲೇ ನಾವು ಕಾಲ ಕಳೆದು ಬಿಡ್ತೀವಿ. ಸೊ ಈ ರೀತಿ ಆಗೋದ್ರಿಂದ ನಮ್ಮ ಮೈಂಡ್ ಅದ್ರ ಮೇಲೇ ಡೈವರ್ಟ್ ಆಗಿ ಆಯಾಸ ಆಗಿಬಿಡ್ತೀವಿ. ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂದರೆ ಮನಸ್ಸೇ ಆಗೋದಿಲ್ಲ. ಮೇನ್ ಏನು ನಾವು ಟಾಪಿಕ್ ತೊಗೊಂಡು ಇವತ್ತು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ್ದೀವಿ ಅದನ್ನು ಬಿಟ್ಟು ಬೇರೆ ಕಡೆ ನಾವು ಡೈವರ್ಟ್ ಆಗಿಬಿಡುತ್ತೆ ಮೈಂಡು. ಸೊ ಅದರಿಂದ ಬಚಾವ್ ಆಗಬೇಕು ಅಂದರೆ ಫಸ್ಟ್ ಇದನ್ನು ನೀವು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗಲಿದೆ. ಸೊ ಈ ಸೆಟ್ಟಿಂಗ್ ನಿಮಗೆ ತೋರಿಸ್ಬೇಕಾಗಿತ್ತು, ಸೆಟ್ಟಿಂಗ್ ತೋರಿಸಿದ್ದೀನಿ. ಆನ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥದ್ದೇ ಯೂಟ್ಯೂಬ್ನ ಟಿಪ್ಸ್ ಟ್ರಿಕ್ಸ್ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಇರುತ್ತೆ, ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.